ದಾರಿಯುದ್ದಕ್ಕೂ ಅಂತಿಮ ನಮನವನ್ನ ಅಭಿಮಾನಿಗಳು ಸಲ್ಲಿಕೆ ಮಾಡ್ತಾರೆ. ನಿಶ್ಚಿತವಾಗಿ ಚನ್ನಪಟ್ಟಣದ ಗಾಂಧಿ ಭವನದ ಬಳಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಬಳಿಕ ಹುಟ್ಟೂರನ್ನ ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೆ ತೀರ್ಮಾನವನ್ನು ಕುಟುಂಬಸ್ಥರು ಮಾಡಿದ್ದಾರೆ. ನಂತರ ಅವರ ಜಮೀನಿನಲ್ಲೇ ಅವರಿಗೆ ಅಂತಿಮ ವಿದಾಯವನ್ನ ದೈಹಿಕವಾಗಿ ಅಂತಿಮ ವಿದಾಯವನ್ನ ಹೇಳೋದಕ್ಕೆ ಮುಂದಾಗಿದ್ದಾರೆ. ಸರೋಜಾದೇವಿಯವರದು ಅತ್ಯುತ್ತಮ ವ್ಯಕ್ತಿತ್ವ ಆಗಿತ್ತು. ಹೀಗಾಗಿ ವ್ಯಕ್ತಿ ಗತಿಸಿ ಹೋದ್ರೂ ವ್ಯಕ್ತಿತ್ವ ಹಾಗೇ ಇರುತ್ತೆ ಅನ್ನೋದಕ್ಕೆ ದಾರಿ ದೀಪದಂತೆ ಬೆಳಗಿದವರು. ಹೀಗಾಗಿ ಕೊನೆಯ ಹಂತದ ಅಂತಿಮ ನಮನ ಸಲ್ಲಿಸೋದಕ್ಕೆ ಅಂತ ಹೇಳಿ ಕರ್ನಾಟಕದಾದ್ಯಂತ ಅಭಿಮಾನಿಗಳು ಬಂದಿದ್ದಾರೆ. ಕೆಲವರು ಇದೇ ಮಾರ್ಗವನ್ನು ನೋಡ್ಕೊಂಡಿದ್ದಾರೆ. ಬೆಂಗಳೂರು ಟು ಚನ್ನಪಟ್ಟಣ ಯಾವ್ಯಾವ ಮಾರ್ಗದಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ, ಅಂತಿಮ ಯಾತ್ರೆ ನಡೆಯುತ್ತೆ, ನಂತರ ಅಂತಿಮ ಸಂಸ್ಕಾರಕ್ಕೆ ಬೇಕಾಗಿರೋ ಸಿದ್ಧತೆಗಳೆಲ್ಲ ಆಗ್ತಾ ಇದೆ ಎಲ್ಲ ನೋಡ್ಕೊಂಡಿದ್ದಾರೆ. ಸಾಧ್ಯ ಆದವರು ಹೋಗಿ ಭೇಟಿ ಆಗ್ತಾರೆ. ಕೊನೆಯ ಬಾರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಗಣ್ಯರು ಕೂಡ ಮಲ್ಲೇಶ್ವರಂನ ಅವರ ನಿವಾಸದಲ್ಲಿ ಬಂದು ಪುಷ್ಪಾರ್ಚನೆ ಮಾಡೋದರ ಮೂಲಕ ಅಂತಿಮ ನಮನವನ್ನು ಸಲ್ಲಿಸಿದರು. ಎಲ್ಲೆಡೆ ಬಿ ಸರೋಜಾದೇವಿಯವರ ಅದ್ಭುತ ತುಂಬ ನಾವು ಯಾರ್ದಾದ್ರೂ ಸ್ಮೈಲ್ ತುಂಬ ಚೆಂದ ಇದ್ದರೆ ಕಂಟೇಜಿಯಸ್ ಸ್ಮೈಲ್ ಅಂತ ಅಂತೀವಿ. ಅಂದರೆ ಅವ್ರು ನಗೋದನ್ನ ನೋಡಿ ಆ ನಗುಮುಖವನ್ನು ನೋಡಿ ಇನ್ನೊಬ್ರು ನಗಬೇಕು ಅಂತ. ಆ ಥರ ಬದುಕಿ ಬಾಳಿದವರು. ತುಂಬ ಗ್ರೇಷಿಯಸ್ ಆಗಿ, ಅಂದರೆ ಇಷ್ಟೊಂದು ರೆಸ್ಪೆಕ್ಟ್ಫುಲ್ಲಾಗಿ ಒಬ್ಬ ಕಲಾವಿದೆ ಬದುಕಬಹುದು ಮನಸ್ಸು ಮಾಡಿದರೆ ಅನ್ನೋದಕ್ಕೆ ಭದ್ರ ಅಡಿಪಾಯವನ್ನು ಕೂಡ ಹಾಕ್ಕೊಟ್ಟವರು ಇದೇ ಬಿ ಸರೋಜಾದೇವಿಯವರು. ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್. ಹುಟ್ಟೂರಲ್ಲಿ ನಿಶ್ಚಿತವಾಗಿ ನೀರವ ಮೌನ ಆವರಿಸಿದೆ. ನೋವಿನಲ್ಲೇ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಅಂತಿಮ ವಿದಾಯವನ್ನು ಹೇಳಬೇಕಾಗಿದೆ. ಹೀಗಾಗಿ ಸಿದ್ಧತೆಗಳು ಯಾವ ರೀತಿ ಆಗ್ತಾ ಇದೆ, ಎಷ್ಟೊತ್ತಿಗೆ ಅಲ್ಲಿಗೆ ಪಾರ್ಥಿವ ಶರೀರ ತಲುಪಲಿಕ್ಕಿದೆ, ಅಲ್ಲಿ ಎಲ್ಲೆಲ್ಲಿ ಅಂತಿಮ ನಮನ ಅಥವಾ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಿಕೊಡ್ಲಾಗುತ್ತೆ ಅಂತ ವಿನಯ್? ಮಮತಾ, ಮಧ್ಯಾಹ್ನ ಸುಮಾರು 2 ಗಂಟೆ ವೇಳೆಗೆ ಸರೋಜಾದೇವಿಯವರ ಹುಟ್ಟೂರು ದಶವಾರ ಗ್ರಾಮಕ್ಕೆ ಪಾರ್ಥಿವ ಶರೀರ ಆಗಮಿಸುತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಮಾಡ್ಕೊಂಡಿರುವಂಥದ್ದು. ಅವರ ಹುಟ್ಟೂರು ದಶವಾರ ಗ್ರಾಮ ಏನಿದೆ, ಈ ಒಂದು ಗ್ರಾಮದಲ್ಲಿ ಅವರ ತಾಯಿಯ ಸಮಾಧಿ ಪಕ್ಕದಲ್ಲೇ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಸದ್ಯ ನಾನು ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲೇ ಇದ್ದೀನಿ. ಇದೇ ಒಂದು ಜಾಗದಲ್ಲಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೀತಾ ಇರುವಂಥದ್ದು. ಅವರ ತಾಯಿ ರುದ್ರಮ್ಮರವರ ಒಂದು ಸಮಾಧಿ ಏನಿದೆ, ಆ ಒಂದು ಸಮಾಧಿ ಪಕ್ಕದಲ್ಲೇ ಅವರ ಸಮಾಧಿಯನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಇಲ್ಲೂ ಕೂಡ ಸಾಕಷ್ಟು ರೀತಿಯ ಗಣ್ಯರು ಕೂಡ ಬರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಆಗಮಿಸಿ ಅವರ ಅಂತಿಮ ದರ್ಶನ ಪಡೆಯಲಿಕ್ಕೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ದೃಶ್ಯಗಳು ನೋಡ್ತಾ ಇರ್ಬೋದು. ಈಗಾಗಲೇ ಸ್ಥಳದಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಚೇರು ಶಾಮಿಯಾನಗಳನ್ನು ಕೂಡ ಹಾಕ್ಲಾಗ್ತಾ ಇರುವಂಥದ್ದು. ಅಂದರೆ ಬಹಳ ಪ್ರಮುಖವಾಗಿ ಬಂದಂಥವ್ರಿಗೆ, ಸಾರ್ವಜನಿಕರಿಗೆ ಯಾವ ರೀತಿಯಾದಂಥ ಒಂದು ದರ್ಶನವನ್ನು ನೀಡಬೇಕು, VVIPಗಳಿಗೆ ಯಾವ ರೀತಿಯಾಗಿ ಅವಕಾಶವನ್ನು ಕಲ್ಪಿಸಬೇಕು, ಜೊತೆಗೆ ಸಾಕಷ್ಟು ವಾಹನಗಳು ಕೂಡ ಬರೋದ್ರಿಂದಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಸಾರ್ವಜನಿಕರು ಬಂದು ಸರಾಗವಾಗಿ ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಕಲ್ಪಿಸಲಾಗಿದೆ. ಅಂದರೆ ಸುಮಾರು 11:30ಕ್ಕೆ ಬೆಂಗಳೂರಿನಿಂದ ಹೊರಡುವಂಥ ಪಾರ್ಥಿವ ಶರೀರ ಏನಿದೆ 1 ಗಂಟೆ ವೇಳೆಗೆ ಚನ್ನಪಟ್ಟಣಕ್ಕೆ ಬರುತ್ತೆ. ಚನ್ನಪಟ್ಟಣದ ಗಾಂಧಿ ಭವನದಲ್ಲೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಲ್ಲಿಂದ ನೇರವಾಗಿ ಹುಟ್ಟೂರಿಗೆ ದಶವಾರ ಗ್ರಾಮ ಏನಿದೆ, ಆ ಒಂದು ದಶವಾರ ಗ್ರಾಮಕ್ಕೆ ಪಾರ್ಥಿವ ಶರೀರ ಆಗಮಿಸುತ್ತೆ. ಅಲ್ಲಿ ಅವರ ನಿವಾಸದ ಬಳಿ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಅದಾದ ಬಳಿಕ ಮನೆ ಬಳಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ಅಲ್ಲಿ ಪೂಜೆ ಮಾಡಿದ ಬಳಿಕ ಅಲ್ಲಿಂದ ನೇರವಾಗಿ ಅವರ ಜಮೀನೇನಿದೆ, ಆ ಒಂದು ಜಮೀನಿನ ಬಳಿ ಕೂಡ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದು ಇಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಕೂಡ ನಡೆಸುವಂಥದ್ದು. ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನಗಳು ಕೂಡ ನಡೀತಾರೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆಯನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಬೇಕು, ಯಾವೆಲ್ಲ ಕೈಕರ್ಯಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. 300ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಲಿಕ್ಕೆ SP ಸೂಚನೆಯನ್ನು ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಕೂಡ ಇವತ್ತು ಈ ಒಂದು ಗ್ರಾಮಕ್ಕೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸ್ಥಳೀಯ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಜೊತೆಗೆ ಅಂತಿಮ ವಿಧಿವಿಧಾನಗಳನ್ನು ಕೂಡ ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಗ್ರಾಮಸ್ಥರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಮಮತಾ, ವಿನಯ್, ಹಾಗೆ ಸರ್ಕಾರಿ ಗೌರವಗಳನ್ನು ಕೊಡೋದಕ್ಕೆ ಸಲ್ಲಿಸೋದಕ್ಕೆ ಜಿಲ್ಲಾಡಳಿತ ಹೇಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ, ಅದರ ಬಗ್ಗೆ ಮಾಹಿತಿ ಏನಿದೆ, ಮತ್ತು ರಾಜಕಾರಣಿಗಳ ಹೊರತಾಗಿ ಬೇರೆ ಉಳಿದಂತೆ ಯಾವ್ಯಾವ ಗಣ್ಯರು ಆಗಮಿಸುವಂತಹ ನಿರೀಕ್ಷೆ ಇದೆ, ಏನು ಹೇಳುತ್ತೆ ಕುಟುಂಬಸ್ಥರ ಮೂಲ?
ಮಮತಾ, ಈಗಾಗಲೇ ನಿನ್ನೆಯಿಂದ ಸಾಕಷ್ಟು ಸಿನಿಮಾ ಗಣ್ಯರು ಕೂಡ ಬೆಂಗಳೂರಿನಲ್ಲಿ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅದರ ಹೊರತಾಗೂ ಕೂಡ ಈ ಒಂದು ದಶವರ ಗ್ರಾಮದ ಅಂತಿಮ ವಿಧಿವಿಧಾನಗಳಲ್ಲೂ ಕೂಡ ಸಾಕಷ್ಟು ಸಿನಿಮಾ ಗಣ್ಯರು ಕೂಡ ಭಾಗವಹಿಸುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸ್ಥಳೀಯ ಆಡಳಿತ ಮಾಡಿಕೊಂಡಿರುವಂಥದ್ದು. ಇನ್ನು ಪದ್ಮಶ್ರೀ ಪುರಸ್ಕೃತರು ಜೊತೆಗೆ ಪದ್ಮವಿಭೂಷಣವನ್ನು ಕೂಡ ಪಡೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಸಕಲ ಸರ್ಕಾರಿ ಗೌರವಗಳನ್ನು ನೀಡಬೇಕು ಅಂತ ಘೋಷಣೆಯನ್ನು ಮಾಡಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಅವರ ಪಾರ್ಥಿವ ಶರೀರ ಆಗಮಿಸಿದ ನಂತರ ಅವ್ರಿಗೆ ಪೊಲೀಸ್ ಇಲಾಖೆಯಿಂದ ಕೂಡ ಗೌರವವನ್ನು ಸಲ್ಲಿಸಲಾಗುತ್ತೆ. ಅವರ ಪಾರ್ಥಿವ ಶರೀರದ ಮೇಲೆ ತ್ರಿವರ್ಣ ಧ್ವಜವನ್ನು ಕೂಡ ಹೊದಿಸಲಾಗುತ್ತೆ. ಅದಾದ ಬಳಿಕ ಅವ್ರ ಕುಟುಂಬಸ್ಥರಿಗೆ ಅದನ್ನು ನೀಡಿ 3 ಸುತ್ತು ಗುಂಡು ಹಾರಿಸುವಂಥ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಏನು ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳ ಏನಿದೆ ಅಲ್ಲೇ ಅವ್ರಿಗೆ ಅಂತಿಮ ಗೌರವ ಸಲ್ಲಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಅದಕ್ಕೆ ಸಜ್ಜಾಗ್ತಾ ಇರುವಂಥದ್ದು. ಜೊತೆಗೆ ಹೆಚ್ಚು ವೆಹಿಕಲ್ಗಳು ಕೂಡ ಬರೋದ್ರಿಂದಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಅಂದರೆ ನಿನ್ನೆ ಮುಖ್ಯಮಂತ್ರಿ ಸೇರಿದಂತೆ ಇನ್ನಿತರರು ದರ್ಶನವನ್ನು ಪಡೆಯಲಿಕ್ಕಾಗಲಿಲ್ಲ. ಅವರೇನಾದರೂ ಇದೇ ಗ್ರಾಮಕ್ಕೆ ಬಂದರೆ ಇಲ್ಲೂ ಕೂಡ ಅವ್ರಿಗೆ ದರ್ಶನ ಪಡೆಯಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲಾಗಿರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರ DCM DK ಶಿವಕುಮಾರ್ ಅವರು ಕೂಡ ಈ ಒಂದು ಗ್ರಾಮಕ್ಕೆ ಬರ್ತಿದ್ದಾರೆ. ಅಂತಿಮ ವಿಧಿವಿಧಾನಗಳಲ್ಲಿ ಅವರು ಕೂಡ ಪಾಲ್ಗೊಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಮಮತಾ, ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ. ಈ ದಶಾವರ ಗ್ರಾಮದಲ್ಲಿ ಆಲ್ಮೋಸ್ಟ್ ಬಿ ಸರೋಜಾದೇವಿಯವರು 9 ವರ್ಷದ ತಮ್ಮ ಅಮೂಲ್ಯ ಜೀವನದ ಅವಧಿಯನ್ನು ಕಳೆದಿದ್ರು. ಹೀಗಾಗಿ ಬಹಳ ಹುಟ್ಟೂರು ಅಂದ್ರೆ ಎಲ್ರಿಗೂ ಒಂದು ಭಾವನಾತ್ಮಕ ಕನೆಕ್ಷನ್ ಇರುತ್ತಲ್ಲ, ಅದರ ಹೊರತಾಗಿರಲಿಲ್ಲ ಬಿ ಸರೋಜಾದೇವಿಯವರು. ಹುಟ್ಟೂರಿಗಾಗಿ ನಾವು ಹೇಳ್ತಾ ಇದ್ವಿ ನಿಮಗೆ ಕಳೆದ ಬುಲೆಟಿನಲ್ಲೂ ಕೂಡ, ಸರ್ಕಾರಿ ಶಾಲೆಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಓಪನ್ ಮಾಡಿಸುವಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆಮೇಲೆ ಜನರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಗ್ರಾಮಕ್ಕೆ ಏನು ಅನುಕೂಲ ಆಗಬೇಕು ಅದನ್ನು ಸರ್ಕಾರದ ಜೊತೆಗೆ ಮಾತನಾಡಿ ಧೈರ್ಯದಿಂದ ಮಾಡಿಸಿಕೊಡೋ ಕೆಲಸವನ್ನು ಮಾಡ್ತಾಯಿದ್ರು ಅಂತ ತುಂಬ ಜನ ಗ್ರಾಮಸ್ಥರು ಇವತ್ತಿಗೂ ಕೂಡ ನೆನೆಸ್ಕೊಳ್ತಾರೆ. ಆಮೇಲೆ ಆ ಮೆಸೇಜನ್ನು ನೆಕ್ಸ್ಟ್ ತಲೆಮಾರಿಗೂ ಕೂಡ ಅವ್ರು ಪಾಸ್ ಮಾಡ್ತಾರೆ. ಯಾಕಂದರೆ ಕೇವಲ ಒಬ್ಬ ನಟಿ ಕಲಾವಿದೆಯಾಗಿ ಮಾತ್ರ ರಂಜಿಸಲಿಲ್ಲ, ಸಮಾಜದ ಬದ್ಧತೆಯನ್ನು ತೋರಿಸ್ತಾ ಇದ್ರು ಅನ್ನೋದನ್ನ ಹೇಳ್ತಾರೆ.